ಪಾವ್ ಬಜ್ಜಿ ಬಂದು. ಸೊ ಫಾಲೂದ ತೊಗೊಂಡ್ಮೇಲೆ ನನ್ನ ಸ್ನ್ಯಾಕ್ಸ್ ಕಂಪ್ಲೀಟ್ ಆಗ್ತದ. ಅದು ಭೀ ಚಲೋ ಅದ ನೋಡಿ, ಸಿಕ್ಕ ಫೋಟೋ ಫ್ರೇಮ್ ಮಸ್ತ್ ಅದ ನೋಡಿ. ಹಾಯ್ ಹಲೋ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಉತ್ತರ ಕರ್ನಾಟಕದ ಹುಡುಗಿ ಚೈತ್ರ ಕಲಾಲ್. ಇವತ್ತು ಸಂಡೇ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಯಾವಾಗ ಭೀ ನಾನು ಸಂಜೆಗೆ ಮಾಡ್ತೀನಿ ನಮ್ಮ ಬ್ಲಾಗ್. ಆ್ಯಂಡ್ ಗ್ರೀನ್ ಬ್ಯಾಂಗಲ್ಸ್ ಹಾಕ್ಕೊಂಡೀನಿ. ಆ್ಯಕ್ಚುಲಿ ರೀಲ್ಸ್ ಮಾಡೋದಿತ್ತು, ನಮ್ಮ ತಂಗಿ ರೀಲ್ಸ್ ಮಾಡವಂತಂದಿದ್ದು. ರೀಲ್ಸ್ ಅದಕ್ಕೆ ಅನ್ಕೇಸಿಂದ ಸ್ಯಾರಿಗೆ ಮ್ಯಾಚ್ ಆಗದ ಗ್ರೀನ್ ಬಾರ್ಡರ್ ಇತ್ತಲ್ಲ, ಸೊ ಅದಕ್ಕಂತ ಗ್ರೀನ್ ಬ್ಯಾಂಗಲ್ಸ್ ಹಾಕ್ಕೊಂಡಿದ್ದೆ. ಸೊ ಆ್ಯಕ್ಚುಲಿ ಹೊರಗೆ ಹೊಂಟೀನಿ ಇಲ್ಲಿಗ ಏನಂತ ಕೇಸಿನ ಬ್ಲಾಗ್ದಾಗ ನೋಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ವಿಡಿಯೋ ಫುಲ್ ಲಾಸ್ಟ್ ತನಕ ನೋಡಿರಿ, ಸಪೋರ್ಟ್ ಮಾಡಿರಿ, ದಯವಿಟ್ಟು ಸಪೋರ್ಟ್ ಮಾಡಿರಿ. ವೀಡಿಯೋಸ್ ಎಲ್ಲ ಪೂರ್ತಿ ನೋಡಿರಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಬರೀ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಆ್ಯಂಡ್ ಎಸ್, ಭಾಳ ದಿನ ಆಯಿತು, 15-20 ದಿನ ಆಯ್ತು ಅನ್ನಿಸ್ತು ಮೋಸ್ಟ್ಲಿ ನಾ ವೀಡಿಯೋಸ್ ವ್ಲಾಗ್ಸ್ ಮಾಡಲಾಗೀನಿ. ಸೊ ಯಾರೆಲ್ಲ ನಾನು ವ್ಲಾಗ್ಸ್ ಡೈಲಿ ನೋಡ್ತಿರೋರಿಗೆ ಗೊತ್ತಿರ್ಬೋದು. ಆ್ಯಕ್ಚುಲಿ ಒಂದು ಸ್ವಲ್ಪ ಭಾಳ ಬ್ಯುಸಿ ಶೆಡ್ಯೂಲ್ ಇತ್ತು. ಸ್ಕೂಲಿಗೆ ಅದು ಹೋಗೋದು, ಎಕ್ಸಾಮ್ ಇತ್ತು. ಇವಾಗ ಹಾಲಿಡೇಸ್ ಸಿಕ್ಕ್ಯಾವ, ಹುಡುಗರಿಗೆ ಹಾಲಿಡೇಸ್ ಸಿಕ್ಕ್ಯಾವ, ನಮಗಿನ್ನ ಸಿಕ್ಕಿಲ್ಲ ಹಾಲಿಡೇಸ್. 15th ಸಿಗ್ತಾವ. ಸೊ ಅದಾದಮೇಲೆ ಬ್ಲಾಗ್ ಕಂಟಿನ್ಯೂ ಹಾಕ್ತೀನಂತ. ಬಟ್ ನೀವು ಅದ್ರಿಗೆ ಏನು ಮಾಡ್ಬೇಕು, ನೀವು ಸಪೋರ್ಟ್ ಮಾಡಬೇಕು. ಎಲ್ಲ ವೀಡಿಯೋಸಿಗೆ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿದರೆ ನನಗೆ ಲೈಕ್ ವೀಡಿಯೋಸ್ ಎಲ್ಲ ಹಾಕ್ಲಿಕ್ಕೆ ಇಂಟ್ರೆಸ್ಟ್ ಬರ್ತದೆ. ನಾನು ಎಲ್ಲ ವೀಡಿಯೋಸ್ ಹಾಕ್ತೀನಂತ. ಹೊರಗಿಂದು ಶಾಪಿಂಗ್ ಬ್ಲಾಗ್, ಸೊ ಔಟಿಂಗ್ ಬ್ಲಾಗ್ಸ್, ಸ್ಕೂಲ್ ರಿಲೇಟೆಡ್ ಒಂದು ಸ್ವಲ್ಪ, ಸೊ ಕುಕಿಂಗ್ ಬ್ಲಾಗ್ಸ್, ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲ ಹಾಕ್ತೀನಂತ. ಸೊ ಅದಕ್ಕೆ ನೀವೆಲ್ಲ ವೀಡಿಯೋಸ್ ಫುಲ್ ಫಸ್ಟಿಂದ ಲಾಸ್ಟ್ ತನಕ ನೋಡಬೇಕು, ಸಪೋರ್ಟ್ ಮಾಡಿರಿ. ಸೊ ಅದಕ್ಕಂತ ಒಂದು ಸ್ವಲ್ಪ ಬ್ಯುಸಿ ಇರೋದಕ್ಕೆ ನನಗೆ ವ್ಲಾಗ್ ಮಾಡ್ಲಿಕ್ಕಾಗಿಲ್ಲ. ಸೊ ಇವಾಗ ಮಾಡ್ಲತ್ತೀನಂತನ. ಸೊ ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು, ಲೈಕ್ಸ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ರಿಗೂ ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಬರ್ರಿ ಮಾರ್ಕೆಟಿಗೆ ಹೋಗ್ಲತ್ತೀವಿ, ಅದಕ್ಕೆ ಏನಂತ ನಿಮಗೆ ಗೊತ್ತಾಗ್ತದೆ ವ್ಲಾಗ್ದಾಗ. ನೆಕ್ಸ್ಟ್ ಹಾಗೆ ಫುಲ್ ವಿಡಿಯೋ ನೋಡ್ರಿ ಎಂಡ್ ತನಕ ನಿಮ್ಗೆ ಗೊತ್ತಾಗ್ತದೆ. ಸೊ ಈಗ ಆಟೋ ಬುಕ್ ಮಾಡೀವಿ, ಆಟೋ ಸಲಕ್ಕೆ ವೇಟ್ ಮಾಡತ್ತೀವಿ. ಸೊ ಅಲ್ಲಿ ರೀಚ್ ಆಗಿದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್. ಸೊ ನಾವಿಲ್ಲಿ ಮಾರ್ಕೆಟಿಗೆ ಬಂದೀವಿ. ಎದಕ್ಕಂತಂದ್ರೆ ನನ್ನ ಚಿಕ್ಕನ್ ಫ್ರೆಂಡಿಗೆ ಏನೋ ಗಿಫ್ಟ್ ತೊಗೊಂಬಂದದಂಟ. ಅವ್ರು ಏನೋ ಮದ್ವೆ ಅದ. ಸೊ ಅದಕ್ಕಂದು ಗಿಫ್ಟ್ ತೊಗೊಂಬಂದದ. ಗಿಫ್ಟ್ ಸೆಂಟರಿಗೆ ಬಂದೀವಿ. ನೋಡಿದ್ರೆ ಇಷ್ಟೆಲ್ಲ ವೆರೈಟೀಸ್ ಅದಾವ. ಇದು ಕ್ಯೂಟ್ ಅದ. ಏನಾರೇ ಫಂಕ್ಷನ್ ಇರೋದು ಹೆಂಗಾರ ಅಲ್ಲಿ ಏನು ತೊಗೋಬೇಕಂತ ಭಾಳ ಕಷ್ಟ ಆಗ್ತದೆ ನೋಡ್ರಿ. ಯೋಚನೆ ಮಾಡೋದ್ರಾಗೆ ಟೈಮ್ ಹೋಗ್ತದೆ, ಏನು ತೊಗೋಬೇಕು ಏನಿಲ್ಲ. ಇಲ್ಲಿ ಭೀ ಒಂದು ಕ್ಯೂಟ್ ಅದ ನೋಡಿ, ಎಷ್ಟು ಅನಿಸ್ತದ. ಹಾಂ, ಫೋಟೋ ಫ್ರೇಮ್ ಐತಿ. ಸೊ ಈ ಕಡೆ ಸೈಡ್ ಎಲ್ಲ ಫುಲ್ ಒಳಗೆ ಬಂದ್ರೆ, ನಮ್ಮ ಕಲಬುರ್ಗಿ ಮಾರ್ಕೆಟ್ದಾಗ ಒಳಗೆ ಬಂದ್ರೆ 3D ಗತ್ಲೆ ಅದ ಚಿಕ್ಕದು. ಸೊ ಎಲ್ಲ ಗಿಫ್ಟ್ ಸೆಂಟರ್ಗಳು ಇರ್ತಾವ. ಹೆಂಗೆ ಕಾಣತ್ತ ನೋಡ್ರಿ ನಾವು ಒಂದು ಬಾ. ಸೊ ನೋಡ್ರಿ ಎಷ್ಟೆಲ್ಲ ವೆರೈಟೀಸ್ ಅವ. ದೇವ್ರಿನೂ ಅವ, ಮತ್ತು ಫೋಟೋ ಫ್ರೇಮ್ಸ್ಗಳು ಅವ, ವಾಚ್ ಅದಾವ, ಕ್ಲಾಕ್, ವಾಚ್ ಅಲ್ಲ ಕ್ಲಾಕ್.
ಹಾಂ ಚಿಕ್ಕ ಅಲ್ಲೇ ಇತ್ತಲ್ಲ ಸ್ಟಾರ್ಟಿಂಗ್ ಅದಕ್ಕಿಂತ ದೊಡ್ಡದು. ಸೆಟ್ ಅವ ನೋಡಿ ಕ್ಯೂಟ್ ಡಾಲ್. ಯಾರು ನಿನ್ನ ಫ್ರೆಂಡಿಗೆ ಕೊಡ್ಲಕ್ಕೆ ಹೇಳತ್ತೀನಿ. ಇವೆಲ್ಲ ಕಿಚನ್ ಸೆಟ್ಗಳವ, ಎಲ್ಲ ಗ್ಲಾಸ್ ಜಗ್, ಬೌಲ್. ದಿಸ್ ಇಸ್ ಕ್ವೈಟ್ ಗುಡ್. ಕ್ಯಾರಮ್ ಬೋರ್ಡ್ ನೋಡ್ರಿ, ನಮ್ಮ 90s ಹುಡುಗರ್ದಾಗ ಗೇಮ್ಸ್ ಇವೆಲ್ಲ. ಸಣ್ಣವರಿದ್ದಾಗ ಭಾಳ ಆಡ್ತಿರೋ ಇವಾಗೆಲ್ಲ ಎಲ್ಲ ಆಡ್ತಾರೆ ಹುಡುಗರು. ಈಗಿನ ಹುಡುಗರು ಬರೀ ಫೋನ್ ಒಂದಿದ್ರೆ ಸಾಕು, ಫೋನ್ದಾಗೆ ದುನಿಯಾದಾಗ ಗೇಮ್ ಆಡ್ತಾವೆ. ಅಂದ್ರೆ ಭೀ ನಮ್ಮ ಈಜಿಂದ ಅವೆಲ್ಲ ನಾಲ್ಸ್ಟಾಲ್ಜಿ ಅಂತ ಹೇಳ್ತಾರಲ್ಲ ಹಂಗದ. ಇವು ಮಕ್ಕ ಭೀ ಕ್ಯೂಟ್ ಅವ ನಾವು ಕಪಲ್ಸ್ ಇಬ್ಬರಿಗೆ ಕೊಡ್ಲಾಕ. ಕಲರ್ ಚಲೋ ಅದು, ರೆಡ್ ಮತ್ತು ಟ್ರಾನ್ಸ್ಪರೆಂಟ್. ಮೇಡಮ್ ಅವ್ರು ನೋಡ್ರಿ ಇದ್ದಿದ್ದು ಹಾಲದ್ದಾಗೆ ಬಂದಾರ. ಎಷ್ಟು ಟಯರ್ಡಾಗಿದ್ದಾರೆ. ಸೊ ಲೋಕಲ್ ಇರೋದು ಅದು ಒಂದು ಅಡ್ವಾಂಟೇಜ್. ಸಿಕ್ಕಿದ್ದು ಹಾಕೊಂಡು ಬರೋದು ಲೋಕಲ್ ಅಡ್ವಾಂಟೇಜ್. ಏನಿಲ್ಲ, ಬೇರೆ ಕಡೆಗೆ ಹಾಕೋಬೋದಾರ. ಕೇಳೋರಿರಲ್ಲ, ನೋಡೋರು ಇರಲ್ಲ. ಇಲ್ಲಿ ಭೀ ಸಂಜೆ ಆಯ್ತಂದ್ರೆ ಆರಾಮ್ಸೆ ಇದ್ದೇ ಡ್ರೆಸ್ ಮೇಲೆ ಬರ್ಬೋದು. ಅದು ಎಷ್ಟು ಬಾರಿಸಬಹುದು ಆಯ್ತು. ಚಲೋ ಸೇಮ್. ನಮ್ಮ ಸುಂದ್ರು ಎಷ್ಟು ಧ್ಯಾನ ಕೊಟ್ಟು ನೋಡತ್ತೋಡು ಗಿಫ್ಟ್ ರ್ಯಾಪ್ ಮಾಡಿ. ಸೀರಿಯಸ್ಲಿ ಹಾಂ, ಇಲ್ಲ ಒಂದೊಂದ್ಸಲ ಭಾಳ ಕಷ್ಟ ಗಿಫ್ಟ್ ರ್ಯಾಪ್ ಮಾಡಕ್ಕೆ ಭೀ ಕರೆಕ್ಟ್ ಈಸಿಲಿ ಬರಲ್ಲ. ಹಾಂ, ಅದು ಭೀ ಚಲೋ ಅದ ನೋಡಿ ಸಿಕ್ಕ ಫೋಟೋ ಫ್ರೇಮ್ ಮಸ್ತ್ ಅದ ನೋಡಿ. ಅಲ್ಲ ಕ್ಯೂಟ್ ಅದ, ಎಷ್ಟು ಚಲೋ ಅದ ಅದು. ಏನು ನೆನಪಾಗಲ್ಲ. ಸುಡನ್ ಆಂಜನೇಯ ನನ್ನ ಫೇವ್ರೆಟ್ ಗಾಡ್. ಚಲ ಈಗ ನಮ್ಮ ಅಡ್ಡಕ್ಕೆ ಹೋಗ್ಲತ್ತೀವಿ ಇಲ್ಲಿಗಂತ ನೋಡ್ರಿ. ಚೌಪಟ್ಟಿ. ಸೊ ನಾವು ಚೌಪಟ್ಟಿಗೆ ಬಂದೀವಿ ನೋಡ್ರಿ. ಯಾವಾಗ ಭೀ ಹೊರಗೆ ಬಂದೆ ಅಂತಂದ್ರೆ ನಾ ಚೌಪಟ್ಟಿಗೆ ಬರ್ತೀನಿ, ಏನಾರು ತಿನ್ನಲೇಬೇಕು. ಅದ್ರ ಗೊತ್ತದನೇ ನಿಮ್ಗೆ, ಯಾರೆಲ್ಲ ನೋಡ್ತೀರಿ ಫಿಕ್ಸ್ ಅದ ಮ್ಯಾಂಡೇಟರಿ ಚೌಪಟ್ಟಿ ಬರೋದು. ಸೊ ಇಲ್ಲಿ ಎಲ್ಲ ಸಿಗ್ತದೆ, A to Z. ಪಾನಿಪುರಿ, ರಗಡ, ಪಾಪಡ್, ಪಾವ್ ಬಜ್ಜಿ, ಭಜ್ಜಿ, ಫಾಲೂದಾ, ಏನು ಬೇಕು ಅದೆಲ್ಲ. ಸೊ ಕಲಬುರಗಿಲಿಂದ ಯಾರೆಲ್ಲ ನಾನು ವಿಡಿಯೋ ನೋಡ್ತೀರಿ ಅವ್ರಿಗೆ ಗೊತ್ತಿದ್ದಿರ್ಬೇಕು ಚೌಪಟ್ಟಿ ಎಲ್ಲಿ ಇರ್ತದ, ಏನೆಲ್ಲ ಸಿಗ್ತದ ಅಂತ. ಸೊ ಮ್ಯಾಂಡೇಟರಿ ಅದ ಇದು, ಎಲ್ಲರೂ ಬರ್ತಾರೆ ಭಾಳ ಮಂದಿ ಇಲ್ಲಿ. ಅದ್ರ ನಾವರೇ ಫಿಕ್ಸ್ ಮಾರ್ಕೆಟ್ ಬಂದಾಗ ನಾ ಇಲ್ಲಿ ಬರಲೇಬೇಕು. ಸೊ ಇಲ್ಲೆಲ್ಲ ನೋಡ್ಬೋದು ನೀವು, ಅಲ್ಲಿ ಪಾನಿಪುರಿ ಅದ, ಇದು ಭಜ್ಜಿ ಅದ, ಇದು ಪಾವ್ ಬಜ್ಜಿ ಅದ, ಮತ್ತು ಆ ಕಡೆ ಸೈಡ್ ಭೀ ಅದ. ಭಾಳ ದೊಡ್ಡದು ಇದು ಚೌಪಟ್ಟಿ. ನಮ್ಮ ಪಾವ್ ಬಜ್ಜಿ ಬಂದು
ಸೊ ಫಾಲೂದ ತೊಗೊಂಡ್ಮೇಲೆ ನನ್ನ ಸ್ನ್ಯಾಕ್ಸ್ ಕಂಪ್ಲೀಟ್ ಆಗ್ತದ. ಪಾವ್ ಬಜ್ಜಿ ಮತ್ತು ಬಜ್ಜಿ ಆ್ಯಂಡ್ ಫಾಲೂದ. ನಾ ಫಾಲೂದ ತೊಗೊಂಡು ನಮ್ಮ ಚಿಕ್ಕ ಬಾದಾಮ್ ಜ್ಯೂಸ್ ತೊಗೊಂಡ. ಸೊ ಗಿಫ್ಟ್ ಶಾಪಿಂಗ್ ಆಯಿತು, ಚೌಪಟಿ ತಿಂದೆವು. ಸೊ ಈಗ ವೇಟ್ ಮಾಡತ್ತೀವಿ ಆಟೋ ಸಲಕಂತ. ಆಟೋ ಬರಬೇಕು. ಮನೆಗೆ ರೀಚ್ ಆದ್ವಿ. ಹಾಲತ್ ನೋಡ್ರಿ ಈಗ ನಮ್ಮ ಇಪ್ಪ ಗಾಳಿ ಕೂದಲು ಖುಲ್ಲ ಬಿಟ್ಕೊಂಡು ಹೋಗಿನಿ. ಈಗ ಹೆಡ್ ಬಾತ್ ಮಾಡಿದ್ದೆಲ್ಲ, ಸೊ ಅದಕ್ಕಂತ ಜಸ್ಟ್ ಕ್ಲಿಪ್ ಹಚ್ಕೊಂಡು ಹೋಗಿದ್ದೆ. ಈಗ ಕೂದಲು ನೋಡ್ರಿ ಎಷ್ಟು ಚಿಕ್ಕ ಬಿದ್ದಿರ್ತಾವೆ ಈಗ ಪೂರ್ತಿ ಹಾಕೋಬೇಕು ಕೂದಲಿಗೆ. ಸೊ ಇದು ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಂತ. ನಿಮಗೆ ಇಷ್ಟ ಆಗಿತ್ತು ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಯಾರೆಲ್ಲ ಹೊಸಬರು ನೋಡತ್ತೀರಿ ಸಬ್ಸ್ಕ್ರೈಬ್ ಮಾಡಿ, ನನ್ನ ವೀಡಿಯೋಸ್ ನೋಡಿರಿ, ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್, ರಿಲೇಟಿವ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಮುಂದಿನ ವ್ಲಾಗ್ದಾಗ ಸಿಗ್ತೀನಂತ. ಬಾಯ್. ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ಬಾಯ್.